ಅಯ್ಯೋ ಇಲ್ಲ ನೋಡಿ ಸ್ನಾನ ಮಾಡಿಸ್ಬಿಟ್ಟಿರ್ತಾರೆ. ಕಲ್ಲಿನ ಫ್ಲೈಟ್ ಯಾವ ನಂಬಿಕೆ ಮೇಲೆ ನಿಂತಿದೆ ಆರುತ್ತೆ ಸ್ವಲ್ಪ ವರ್ಷ ಆದ್ಮೇಲೆ. ಇಲ್ಲಿ ಬದನೆಕಾಯಿ ಬಜ್ಜಿ ಫೇಮಸ್ಸು. ಉಂಡೆ ಬದನೆಕಾಯಿ ಬರುತ್ತಲ್ಲ, ಬಿಸಿ ಇದೆ, ಬಾಯಿ ಸುಟ್ಟೋಗ್ಬಿಡುತ್ತೆ. ಸಾಕು 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 ಅಷ್ಟೇ. ಇಲ್ಲ ಇಲ್ಲ ಬೇಡ ಬೇಡ, ನಾನು ಸುಮ್ಮನೆ ಹಾಕ್ಸ್ಕೊತಾ ಇರೋದು, ಜಾಸ್ತಿ ಬೇಡ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ರೆಗ್ಯುಲರಾಗಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಮನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಬರೀ ಸುತ್ತಾಡೋದೇ ಆಗ್ಬಿಟ್ಟಿದೆ. ಅಲ್ಲೋಗೋದು ಇಲ್ಲೋಗೋದು, ದೇವಸ್ಥಾನಕ್ಕೆ ಹೋಗೋದು, ಇದೇ ಥರ ಆಗ್ತಾಯಿದೆ. ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಇದೊಂಥರ ಸಡನ್ ಪ್ಲ್ಯಾನ್ ಆಗೋಯಿತು. ಹೋಗೋ ಪ್ಲ್ಯಾನ್ ಇರಲಿಲ್ಲ. ಕೇರಳದಿಂದ ಬಂದು 1 ವೀಕ್ ಆಗಿದೆ, ಸಡನ್ ಪ್ಲ್ಯಾನ್ ಆಯಿತು. ಸೊ ರಾಯರಾಗೆ ಕರಿತಾ ಇದ್ದಾರೆ ಅಂತ ಅಂದ್ಕೊಂಡು ಸರಿ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಬೆಳಗ್ಗೆ 3 ಗಂಟೆಗೆ ಎದ್ದು 4 ಗಂಟೆ ಬ್ಯಾಂಗ್ಳೂರು ಬಿಟ್ಟು ಇವಾಗ ಹೊರಟಿದ್ದೀವಿ. ಇನ್ನೊಂದು 2-3 ಅವರ್ಸಲ್ಲಿ ರೀಚ್ ಆಗ್ತೀವಿ. ಬೆಂಗಳೂರಿಂದ ಒಂದು 6.5 ಅವರ್ಸ್ ಟ್ರಾವೆಲ್ ಇದೆ. ಸೊ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ರೂಮ್ ಗೀಮ್ ಏನು ಬುಕ್ ಮಾಡಿಲ್ಲ. ಅಲ್ಲಿ ಹೋದ್ಮೇಲೆ ರೂಮ್ ಗೀಮ್ ಸಿಗುತ್ತಾ ಏನು ಕತೆ ಏನು ಗೊತ್ತಿಲ್ಲ. ವೀಕೆಂಡ್ ಬೇರೆ, ದೇವಸ್ಥಾನ ರೂಮ್ ಸಿಗುತ್ತೋ ಇಲ್ಲ ಪ್ರೈವೇಟ್ ರೂಮು ಏನು ಕತೆ ಗೊತ್ತಿಲ್ಲ. ಸೊ ಹೋಗ್ಬಿಟ್ಟು ಅಲ್ಲೋಗಿ ನೋಡೋಣ ಬನ್ನಿ ಏನೇನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲ ಇದೆಲ್ಲ ಇಲ್ಲಿ ನೋಡಿ, ಎಲ್ಲ ಇಲ್ಲೂ ಕೂಡ ಹಳ್ಳ ಕೊಳ್ಳ ಇದೆ, ನೀರಿದೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗ್ತಾ ಇದೀವಿ. ಮಳೆ ಗಿಳೆ ಏನಿಲ್ಲ ಆದ್ರೂ ಇಷ್ಟು ಹಿಂಗೆ ಹೇಳು ಅಂದ್ರೆ ನಾನು ಹತ್ರನೇ ಹೇಳಕ್ ಹೋಗ್ತೀನಿ. ಅದು ಏನೋ ಆಗುತ್ತೆ ಪಾಯಿಂಟ್ ನಾನು ಹೇಳಕ್ ಬಿಟ್ಬಿಟ್ರೆ ಇದು ನೋಡಿ ಇದು ತೋರ್ಸಿದ್ಬಿಟ್ಟು ಹೇಳು ಅಂತ ಹೇಳು. ಅವ್ಳೊಂದು ಫ್ರೇಮ್ ಮಾಡ್ಕೊಡ್ತಾಳೆ, ನಾನೇನ್ ಮಾಡ್ತೀನಿ ಅದನ್ನ ಇಮಿಡಿಯೇಟ್ ಮಾಡಕ್ ಹೋಗ್ತೀನಿ. ಅದು ನಾನು ಬರಲ್ಲ. ಅದನ್ನು ಶೂಟ್ ಮಾಡ್ಬಿಟ್ಟಿದ್ದೀನಿ. ಹೇಗ್ ಗೊತ್ತಾ, ನಾನು ಏನು ಹೇಳಿಲ್ಲ ಅಂದ್ರೆ ಅವ್ನು ಏನ್ ಮಾಡ್ತಾನೆ ಗೊತ್ತಾ, ಫುಲ್ಲು ಕ್ಯಾಮ್ರಾ ಬಂದ ತಕ್ಷಣ ಕಾನ್ಶಿಯಸ್ ಆಗ್ಬಿಡ್ತಾನೆ. ನಾರ್ಮಲಿ ಏನ್ ಮಾತಾಡ್ತಿರ್ತಾನೆ ಅದು ಮಾತಾಡಲ್ಲ. ನನಗ್ ಬಿಟ್ಬಿಡ್ಬೇಕು, ನಾನು ಹೆಂಗ್ ಬೇಕಾದ್ರೂ ಹೇಳ್ತೀನಿ. ನಂಗೆ ಸ್ಕ್ರಿಪ್ಟ್ ಕೊಡಬಾರ್ದು. ಇಲ್ಲ ಯಾವಾಗ್ಲೂ ಹಂಗೆ, ಯಾವಾಗ್ಲೂ ಹಂಗೆ ಮಾಡೋದು. ಅದಕ್ಕೆ ಕ್ಯಾಮ್ರಾ ಬಂದ ತಕ್ಷಣ ನಾರ್ಮಲಿ ಹೆಂಗ್ ಮಾತಾಡ್ತಾ ಇರ್ತಾನೆ, ಹೆಂಗಿರ್ತಾನೆ ಅದನ್ನೂ ಬರಲ್ಲ. ಹೌದು, ಹಿಂಗೇಳು ಹಿಂಗೇಳು ಹಿಂಗೇಳು. ನಾನು ಹಂಗೆ ಹೇಳಕ್ ಹೋಗ್ತೀನಿ, ಬೇರೆ ನಾನು ಅವಳಿತಾನೆ ಹೇಳಕ್ ಹೋದ್ರೆ ಬೇರೆ ಹೆಂಗ ಆಗೋಯ್ತು ನನಗೆ. ಆಮೇಲೆ ಬೈತಾಳೆ, ನೋಡು ಎಲ್ಲ ಗಂಡ ಹೆಂಡತಿ ಎಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ, ನೀನು ಬಿಡ್ಬಿಡು ಅಂತೀಯ. ಏನ್ ವ್ಯಾಪಾರ ಮಾಡ್ತಾರೆ ಅವರು. ರೋಡ್ ಮಧ್ಯೆನೇ ನಿಂತವ್ರಪ್ಪ. ರೋಡ್ ಮಧ್ಯೆನೇ ಅಡ್ಡ ಹಾಕ್ಬಿಟ್ರು. ಅಲ್ಲ ರೋಡ್ ಮಧ್ಯೆನೇ ಹಚ್ಚಿದ್ರೆ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡಿ ಅಂತ. ಅಯ್ಯೋ ದೇವ್ರೆ, ಹೌದಪ್ಪ. ಸೊ ರೂಮ್ ಕೊಡಲ್ಲ, ಕುತ್ಕೊಳ್ಳಿ ವೆಯ್ಟ್ ಮಾಡಿ ಹಂಗೆ ಹಿಂಗೆ ಅಂತಿದ್ರು. ಮಗು ಇತ್ತಲ್ಲ, ನಮ್ಮ ಮಗ ಒಂದು ಐಡೆಂಟಿಟಿ. ಅವ್ನು ಕರ್ಕೊಂಡು ಹೋದರೆ ಓಕೆ ಮಗು ಇದೆ ಅಂತ ಸ್ವಲ್ಪ ಬೇಗ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಎಲ್ಲ ಕಡೆನೂ. ಸೊ ಹೊಸ ಬಿಲ್ಡಿಂಗಲ್ಲಿ ಕೊಟ್ಟಿದ್ದಾರೆ, ರೂಮ್ ನಂಬರ್ 210 ಈ ಕಡೆನಾ. ಸೊ ನಮ್ಮ ಚಿಕ್ಕುಯಿಂದ ಬೇಗ ರೂಮ್ ಸಿಕ್ತು, ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲೇನೋ ಚಿರಾಜ್. 500 ರೂಪೀಸ್ ತೊಗೊಂಡಿದ್ದಾರೆ, 500 ಡೆಪಾಸಿಟ್. ಸೊ ನೋಡಿ ಬಂದಿದ್ದೀವಿ, ಸಖತ್ ದೊಡ್ಡ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಇದು. ಆಟೋ ಏನೋ ಬರುತ್ತಂತೆ, ಬಿಸಿನಿ ಸೋಲಾರ್ ಅಂತೆ, ಗೊತ್ತಿಲ್ಲ. ಸೊ ನಮಗಿನ್ನ ಬೇಜಾನ್ ಟೈಮ್ ಇದೆ, ಆರಾಮಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ಲಾಸ್ಟ್ ಟೈಮ್ ನಾವು ಆ ಕಡೆ ಎಲ್ಲೋ ಮಾಡಿದ್ದು. ಕಾರ್ ಪಾರ್ಕಿಂಗು ಇದೆ ನೋಡಿ. ಚಿರಾನ್ಸ್ ನಿದ್ದೆ ಆಯ್ತಾ? ಫುಲ್ಲು ನಿದ್ದೆ ಮಾಡ್ಕೊಂಡು ಬಂದಿದ್ದಾನೆ. ಇವಾಗ
ರೂಮ್ ಏನೋ ಚೆನ್ನಾಗಿದೆ, 500 ರುಪೀಸ್ಗೆ ವರ್ತು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಹೋಗೋದಾ ಇಲ್ಲಾಂದರೆ ಈವ್ನಿಂಗ್ ಹೋಗೋದಾ ಗೊತ್ತಿಲ್ಲ, ಯಾಕಂದರೆ ಇವಾಗ ಸಿಕ್ಕಾಬಟ್ಟೆ ರಶ್ ಇದೆ. ಈವ್ನಿಂಗ್ ಹೋದರೆ ಸ್ವಲ್ಪ ಕಮ್ಮಿ ಇರುತ್ತೆ, 4 ಗಂಟೆಗೆ ಮತ್ತೆ ದೇವಸ್ಥಾನ ಓಪನ್ ಆಗುತ್ತೆ, ಆವಾಗ ಹೋದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಬೇಕು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಸಿಗ್ತೀನಿ. 2 hours later. ರೆಡಿಯಾಗಿ ಹೋಗ್ತಾ ಇದ್ದೀವಿ, ಮೊದಲು ಹೋಗೋಣ ಅಂತ ಹೇಳ್ಬಿಟ್ಟು. ರಶ್ ಮುದ್ದೆ ಏನು ಗೊತ್ತಿಲ್ಲ, ಬನ್ನಿ ಹೋಗೋದು. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಸೊ ಫೈನಲಿ ರಾಯರ್ ಮಠಕ್ಕೆ ಬಂದ್ವಿ. ತುಂಬ ದಿನದಿಂದ ಬರಬೇಕಂತ ಅನ್ಕೊತಿದ್ವಿ, ಬರೋಕ್ಕಾಗಿರಲಿಲ್ಲ. ಬಟ್ ಇವಾಗ ನೋಡಿ ಸಡನ್ನಾಗಿ ರಾಯರೇ ಕರೆಸ್ಕೊಂಡಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಸೊ ಬನ್ನಿ ಹೋಗೋಣ ಒಳಗೆ. ಮಂತ್ರಾಲಯಕ್ಕೆ ವರ್ಷದಲ್ಲಿ ಕೋಟಿಗಟ್ಟಲೆ ಭಕ್ತಾದಿಗಳು ಬಂದು ಇಲ್ಲಿ ರಾಯರ ದರ್ಶನ ಪಡ್ಕೊಂಡು ಹೋಗ್ತಾರೆ. ರಾಯರಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ, ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಸರಿಯುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನನಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಿಮಗೂ ಏನಾದರೂ ಈ ಥರದ್ದು ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸಣ್ಣದಾಗೆ ರಾಯರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ರಾಯರು 16ನೇ ಶತಮಾನದಲ್ಲಿ ಜನಿಸಿದ್ದು, ಹಾಗೆ ಅವರ ಪೂರ್ವದ ಹೆಸರು ಬಂದು ವೆಂಕಟನಾಥ ಅಂತ ಹೇಳ್ಬಿಟ್ಟು. ಇವರು ಮದುವೆ ಆದ ನಂತರ ಕುಂಭಕೋಣಂನಲ್ಲಿರೋ ಗುರುಕುಲದಲ್ಲಿ ಪಾಠ ಮಾಡ್ತಾ ಇದ್ರಂತೆ. ಮತ್ತು ಅವ್ರಿಗೆ ಇದ್ದಂಥ ಮಂತ್ರತಂತ್ರಗಳ ಶಕ್ತಿಯನ್ನು ನೋಡಿ ಅಲ್ಲಿನ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡ್ತಾರೆ. ಹಾಗೆ ಅಲ್ಲೇ ಕೂಡ ಸನ್ಯಾಸತ್ವ ಕೂಡ ತಗೊಂಡು ಇವರು ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ನಾಮ ಅಂಕಿತಗೊಳ್ಳುತ್ತಾರೆ. ಹಾಗೆ ಲೋಕ ಕಲ್ಯಾಣಕ್ಕಾಗಿ ಅವರು ತೀರ್ಥಯಾತ್ರೆ ಕೈಗೊಂಡು ಹಲವಾರು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ. ಕಡೆಯದಾಗಿ ಬರೋದು ಅವರು ಈ ಮಂಚಾಲಯ ಅನ್ನೋ ಗ್ರಾಮಕ್ಕೆ, ಅಂದರೆ ಈಗಿನ ಮಂತ್ರಾಲಯಗೆ. ನಾವು ರಾಘವೇಂದ್ರ ಸ್ವಾಮಿ ದೇವ್ರ ದರ್ಶನ ಪಡೆಯೋಕ್ಕೆ ಮುಂಚೆ ಮಂಚಾಲಮ್ಮ ದೇವಿ ದರ್ಶನ ಪಡ್ಕೊಂಡು ಹೋಗ್ಬೇಕು ಅನ್ನೋ ಪ್ರತೀತಿ ಇದೆ. ಈ ದೇವಸ್ಥಾನ ಬಂದು ನಿಮಗೆ ರೈಟ್ ಸೈಡಲ್ಲೇ ಸಿಗುತ್ತೆ ಎಂಟ್ರೆನ್ಸಲ್ಲಿ. ಸೊ ನೀವು ಏನಾದರೂ ಮಂತ್ರಾಲಯಕ್ಕೆ ಹೋದರೆ ಫಸ್ಟು ಮಂಚಾಲಮ್ಮನ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಪ್ರಸಾದ ಕೊಡ್ತಾ ಇದ್ದೀವಿ. ಚೀಕು ಚಿಕ್ಕು ಚೀಕು ಚೀಕು ವೆರಿ ವೆರಿ ಎಲ್ಲೋ ಕಳ್ದಮ್ಮ ನೀನು. ಜಾತ್ರೆ ಎಲ್ಲ ಇದೆ ನೋಡಿ. ಹೇಳಿರೋ. ಸೊ ನಾವು ರಾಯರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಒಂದು 15 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ನೀವಿಲ್ಲಿ ಮಂತ್ರಾಲಯಕ್ಕೆ ಬಂದರೆ ಅಕ್ಕಪಕ್ಕ 4-5 ಇಂಪಾರ್ಟೆಂಟ್ ದೇವಸ್ಥಾನಗಳನ್ನ ವಿಸಿಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಕೂಡ ಒಂದು. ಸೊ ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ಸೊ ಮೊದಲು ನಾವು ಲಾಸ್ಟ್ ಒಂದು 3 ವರ್ಷ ಮುಂಚೆ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ, ಇವಾಗಂತೂ ಸಿಕ್ಕಾಬಟ್ಟೆ ರಶ್ ಇದೆ. ಸೊ ಬನ್ನಿ ಹೋಗಿ ನೋಡೋಣ. ಅಲ್ಲಿ ಕಟ್ಸು ಕೊಡೋಣ. ನೋಡಿದ್ರಲ್ಲ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬಾ ರಶ್ ಇದೆ. ಮತ್ತು ಅಲ್ಲಿ ನಿಮಗೆ ಆಂಜನೇಯ ಪಾದ ನೋಡ್ಬೋದು. ಸೊ ಅಲ್ಲಿ ತಾಯ್ತಕ್ಕೆ ಕೂಡ ಕಟ್ಕೊಡ್ತಾರೆ. ಸೊ ಇಲ್ಲಿ ನೀವು ಪಂಚಮುಖಿ ಪಾದ ನೋಡ್ಬೋದು, ಹಾಗೆ ಪಂಚಮುಖಿ ಪಾದರಕ್ಷೆ ಕೂಡ ನೋಡ್ಬೋದು. ಪಂಚಮುಖಿ ಆಂಜನೇಯ ಇವಾಗ್ಲೂ ಈ ಪಾದರಕ್ಷೆ ಹಾಕೊಂಡು ಓಡಾಡ್ತಾರೆ ಅನ್ನೋ ನಂಬಿಕೆ ಇದೆ. 5 ವರ್ಷಕ್ಕೊಮ್ಮೆ ಅದು ಸ್ವಲ್ಪ ಸೌದಿರೋ ಥರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಫ್ಲೈಟ್ ನೋಡ್ತೀರಾ? ಕಲ್ಲಿನ ಫ್ಲೈಟ್. ಯಾವ ನಂಬಿಕೆ ಮೇಲೆ ನಿಂತಿದೆ? ಹಾಂ, ಯಾವ ನಂಬಿಕೆ ಮೇಲೆ? ಅದಾ ಚೂರು ಹಿಂಗಂದ್ರೆ ಕಲ್ಲು ಹೊಡೆದ್ರೆ ಬಿದ್ದೋಗುತ್ತೆ ನಾವು. ಆರುತ್ತೆ ಸ್ವಲ್ಪ ವರ್ಷ ಆದಮೇಲೆ. ಆ್ಯಕ್ಚುಲಿ ಇದಕ್ಕೊಂದು ಕತೆ ಇದೆ. ಇಲ್ಲಿ ಇದು ಹಾಸಿಗೆ, ಅದು ಬೆಡ್ ಮೇಲೆ ಮಲಗಿರೋದ್ರ ಕತೆ ಇದೆ ಅದು. ಸೊ ನೋಡಿ, ಈ ಥರ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಬ್ಯಾಗ್ಗೆ ಕಿತ್ಕೊಂಡ್ಬಿಟ್ಟಿಯ ಮಂಗಣ್ಣ. ಚಾಮುಂಡಿ ಬೆಟ್ಟದಲ್ಲಿ ನನ್ನ ತಲೆ ಮೇಲೆ ಹತ್ಬಿಟ್ಟಿತ್ತು ಮಂಗಣ್ಣ. ನೋಡಿ, ಈ ದಾರಿನಲ್ಲಿ ಹೋಗಬೇಕು. ಇಲ್ಲಿ ಲಕ್ಷ್ಮೀ ದೇವಿ ಇದೆ ಅಲ್ವಾ, ಫುಲ್ಲು ಬಂಡೆ ಒಳಗಡೆ ಹೋಗಬೇಕು. ಅಲ್ಲಿರೋದು ದೇವರು. ಇವಾಗ ನೋಡಿ, ಬಂಡೆ ಒಳಗಡೆ ಹೋಗ್ಬೇಕು. ನಡಿ ಹೋಗೋಣ. ಆಯ್ತಾ? ಆ ರಾಮಕೃಷ್ಣ ಮಾತಾಡಕ್ಕೆ ಹೋಗೋ ಮುಂಚೆ ಮೊದಲೇ ತಾಯಿನ ಹತ್ರ ಅನುಗ್ರಹ ಪಡ್ಕೊಂಡು ಆ ಪಂಚಮುಖಿ ದೇವಸ್ಥಾನ ಹೋಗಿ ತಪಸ್ ಮಾಡಿದಾರ. ಆ ತಾಯಿನ ಮುಖ ನೋಡಿ, ಶಂಕು ಚಕ್ರ ನೋಡಿ, ಅವತಾರದ ರಾಯರಿಗೆ ದರ್ಶನ ಕೊಟ್ಟಿದ್ದಂತ ಮಹಾಲಕ್ಷ್ಮೀ ದೇವಿ. ಬಂದು ನಿಧಾನವಾಗಿ ದರ್ಶನ ಮಾಡ್ಕೊಂಡು ನಮ್ಮ ಹತ್ರ.
ಆವಾಗಿನ ಕಾಲದಲ್ಲೆಲ್ಲ ಆಗ್ತಾಯಿದ್ರು ಈ ಥರದ್ದು ಬಾಗಿಲಿಗೆಲ್ಲ, ಹಳೆಯ ಮನೆಗಳಲ್ಲಿ ಆ ಥರದ್ದಿದೆ. ಏನೇನೋ ಇಟ್ಟಿದೆ. ಎಷ್ಟು ಬಳೆ? 100 ರೂಪಾಯಿ. ಡಿಫ್ರೆಂಟ್ ಕೈಂಡ್ ಆಫ್ ಕೌಡೈಸ್. ಇದೇನು, ಏನಿದು? ಶಂಖ ಥರ ಇದೆ, ಕಟ್ ಮಾಡಿ ಹಾಕಿದಾರೆ. ಅಷ್ಟುದ್ದ ಆಗ್ಬೇಕು, ಅವಾಗ ಆ ಥರದ್ದು ಕೊಡಿಸ್ಬೋದು. ಇವಾಗ ಕೊಡಿಸಿದ್ರೆ ಅದನ್ನ ಒಡೆದು ಬಿಸಾಕ್ತಾನೆ, ಜಜ್ಜ್ ಹಾಕ್ಬಿಡ್ತಾನೆ ಅಷ್ಟೇ. ಚೆನ್ನಾಗಿದೆ. ಚುರ್ಮುರಿ ಕೊಡಿ ಒಂದು. ಇದು ಚೆನ್ನಾಗಿರುತ್ತೆ. ಇಲ್ಲಿದು ಫೇಮಸ್ ಅವಲಕ್ಕಿ, ಪೇಪರ್ ಅವಲಕ್ಕಿ. ಚೆನ್ನಾಗಿದೆ, ಹುಳಿ ಹುಳಿಯಾಗಿ, ಏನು ಖಾರ ಇಲ್ಲ, ತಿನ್ಬೋದು. ಚೆನ್ನಾಗಿ ಮಾಡಿದ್ದಾರೆ ಅಜ್ಜಿ ಚುರ್ಮುರಿ. ದೇವಸ್ಥಾನ ರೋಡಲ್ಲೇ ಇದೆ, ಎಷ್ಟೊಂದು ಅಂಗಡಿಗಳಿದೆ. ಬಟ್ ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ವಿ, ಚೆನ್ನಾಗಿದೆ ಚುರ್ಮುರಿ ಅಲ್ಲ. ಇದು ಬದನೆಕಾಯಿ ಬಜ್ಜಿ ತಿನ್ನಬೇಕು, ಇನ್ನು ಫೇಮಸ್. ಯಾವ್ಯಾವ ಬಜ್ಜಿ ಇದೆ? ಮೆಣಸಿನ್ಕಾಯಿ ಇದೆ, ಬದನೆಕಾಯಿ ಇದೆ. ಎಷ್ಟು? 50 ರೂಪಾಯಿಗೆ 10 ಇವು. 50 ರೂಪಾಯಿಗೆ ನಾನು ಬಾಳಿಕೆ ಮಾಡಲ್ಲ, ಇಲ್ಲಿ ಸಿಗೋದೇ ಇಲ್ಲ. 80 ರೂಪಾಯಿ ಡಜನ್ ಇದೆ. ಅಮ್ಮ ಸುಮ್ಮನೆ ಮಿಕ್ಸ್ ಕೊಟ್ಬಿಡ್ಲಾ? 4 ಮೆಣಸಿನ್ಕಾಯಿ 2 ಬದನೆಕಾಯಿ ಬರುತ್ತೆ. 3 ಬದನೆಕಾಯಿ ಬೇಕು ನಮಗೆ, 3 ಜನ ಇದ್ದೀವಿ. 3 ಬದನೆಕಾಯ? ನಮ್ಮ ಮಗಳಿಗೆ ಆಲೂಗಡ್ಡೆ ಕೊಡಿಸಿ ಅಂದರು. ಮಗಳಲ್ಲ, ಮಗ ಅಂದೆ. ಮಗ ಮಗಳನ್ನೇ ಮಗನ್ ಮಾಡಿ ಇನ್ನೊಂದು ಮಾಡ್ಕೊಳ್ಳೋಣ ಬಿಡಿ, ಯಾಕೆ ಅಷ್ಟೇ ಅಂದ್ರೆ. ನೋಡಿ ಇಲ್ಲಿ ಬದನೆಕಾಯಿ ಬಜ್ಜಿ ಫೇಮಸ್ಸು. ಉಂಡೆ ಬದನೆಕಾಯಿ ಬರುತ್ತಲ್ಲ, ಬಿಸಿ ಇದೆ, ಬಾಯಿ ಸುಟ್ಟೋಗ್ಬಿಡುತ್ತೆ. ಬದನೆಕಾಯಿ ಮಸಾಲ ಹಾಕಿ, ಅದ್ರ ಮೇಲೆ ಮಸಾಲ ಹಾಕಿ, ಸ್ವಲ್ಪ ಟೊಮೊಟೊ ಆನಿಯನು ಅದೆಲ್ಲ ಹಾಕಿದ್ದಾರೆ. ಸೊ ಫಸ್ಟು ಮೆಣಸಿನ್ಕಾಯಿ ತಿನ್ನೋಣ, ಸ್ವಲ್ಪ ಬಿಸಿ ಇಲ್ಲ. ಖಾರ. ಬೆಂಗಳೂರಲ್ಲೆಲ್ಲೂ ಸಿಗೋದು ಡೌಟು. ಒಳಗಡೆ ಏನೋ ಸ್ಟಫಿಂಗ್ ಹಾಕಿ ಕಟ್ ಮಾಡಿ ಏನೇನೋ ಮಾಡಿದ್ದಾರೆ, ಬಿಸಿ ಇದೆ. ಚೆನ್ನಾಗಿದೆ, ಸೂಪರಾಗಿದೆ. ಮನೆಯಲ್ಲಿ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಬೇಕು. ಬಂದರೆ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ತಿನ್ನಿ, ಇಲ್ಲೇ ಚೆನ್ನಾಗಿರೋದು. ಬೇರೆ ಕಡೆ ಎಲ್ಲೋ ಹೋದರೆ ಚೆನ್ನಾಗಿ ಸಿಗೋಲ್ಲ. ಆಂಟಿ ಚೆನ್ನಾಗಿತ್ತು, ಖಾರವಾಗೆ ಸೂಪರಾಗಿದೆ. ನಿಮ್ಮ ಮಗನ ನಚ್ಚಿತಾ ಇಲ್ಲ, ಚೆನ್ನಾಗೈತಲ್ಲ ಕೇಳಿ ನಿಮ್ಮ ಮಗನ. ಅವನು ತಿನ್ಸಿಲ್ಲ, ಸ್ವಲ್ಪ ಕೆಮ್ಮಾಗಿದೆ, ಅದಕ್ಕೆ ಬೇಡ ಅಂತ. ಚೆನ್ನಾಗಿತ್ತು, ಖಾರವಾಗೆ. ಬದನೆಕಾಯ್ದು ಚೆನ್ನಾಗಿದೆ. ಅಂಗಡಿ ಯೂಟ್ಯೂಬಲ್ಲಿ ಬಂದಿದ್ದಲ್ಲಮ್ಮ, ನಾವು ಯೂಟ್ಯೂಬ್ಗೆ ಹಾಕೋದು ಇವಾಗ. ನಮ್ಮದು ನೋಡಿ, ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮ್ಮ ಅಂಗಡಿ ತೋರಿಸಿದ್ದೀವಿ, ಬಂದಿದೆ ನಮ್ಮ ಲಕ್ಷ್ಮಿ ಹೋಟೆಲ್ಲ. ನೋಡಿ ಇನ್ನೊಂದ್ಸಲ ಬರುತ್ತೆ ಯೂಟ್ಯೂಬಲ್ಲಿ, ಲಕ್ಷ್ಮಿ ಹೋಟೆಲ್ ಅಂತ, ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಇಲ್ಲಿ ಬಂದು ತಿನ್ಬೋದು ಆರಾಮಾಗೆ. 50 ರೂಪೀಸ್ ಮಿಕ್ಸು ಕೊಡ್ತಾರೆ, ಮತ್ತು 50 ರೂಪಾಯಿಗೆ 8 ಬಜ್ಜಿ ಕೊಡ್ತಾರೆ. ಸೂಪರ್ ವರ್ತ್. ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಇವು ನೋಡಿ ಚೆನ್ನಾಗಿ ಹುಲ್ ಮೇಯ್ದು ಕುತ್ಕೊಂಡಿದ್ದಾವೆ. The next day. ಬೆಳಗ್ಗೆ ಹೆಂಗಿದ್ರು ನಮ್ಗೆ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ದರ್ಶನ ಮಾಡಿದ್ವಿ. ಇವಾಗ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಮತ್ತು ಅಲ್ಲಿ ಅನೌನ್ಸ್ ಮಾಡ್ತಿದ್ರು ಬೆಳಗ್ಗೆ ಹೊತ್ತು ತುಂಬಾ ರಶ್ ಇರುತ್ತಂತೆ. ನೀವೇನಾದರೂ ಸ್ವಲ್ಪ ರಶ್ ಕಮ್ಮಿ ಇರಬೇಕಂತ ಹೇಳಿದ್ರೆ ನೀವು ಒಂದು 12 ಗಂಟೆ 1 ಗಂಟೆ ಮೇಲೆ ಹೋಗಿ, ಆವಾಗ ರಶ್ ಕಮ್ಮಿ ಇರುತ್ತೆ. ಸೊ 2 ಗಂಟೆ ಕ್ಲೋಸ್ ಮಾಡ್ತಾರೆ ದೇವಸ್ಥಾನ, ಮತ್ತೆ 4 ಗಂಟೆಗೆ ಓಪನ್ ಮಾಡೋದು. ಸೊ ನಿಮಗೆ ರಶ್ ಕಮ್ಮಿ ಇರಬೇಕು, ಮತ್ತು ಮಕ್ಳ ಜೊತೆ ಎಲ್ಲ ಬಂದಿದ್ರೆ ಸೊ ಈವ್ನಿಂಗ್ ಇಲ್ಲಾಂದರೆ ಮಧ್ಯಾಹ್ನ ದರ್ಶನಕ್ಕೆ ಹೋಗಿ ಅಂತ ಹೇಳ್ತೀನಿ. ಸೊ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಿಮಗೆ 1000 ರೂಪೀಸ್ ಟಿಕೆಟ್ ಕೊಟ್ಟು ತೊಗೊಂಡ್ರೆ ಸೊ ಅದು ನಿಮಗೆ ಸ್ವಲ್ಪ ಮುಂದೆನೇ ಬಿಡ್ತಾರೆ. ಸೊ ಒಂದು ಫ್ಯಾಮಿಲಿಲಿ 2-3 ಜನಕ್ಕೆ ಆ ಥರ ಬಿಡ್ತಾರೆ. ರೂಮ್ ಬಂದು ನಿಮಗೆ 24 ಅವರ್ಸ್ ಕೊಡ್ತಾರೆ. ಸೊ ನಾವು ತೊಗೊಂಡಿದ್ದು ರೂಮ್ ಬಂದು 500 ರೂಪೀಸು ಅದು. ಬಟ್ ಹಾಟ್ ವಾಟರ್ ಬರ್ತಿರಲಿಲ್ಲ. ನಿಮಗೆ AC ರೂಮು ಮತ್ತು ಹಾಟ್ ವಾಟರ್ ಬೇಕಂದರೆ ಅದು 1000 ರೂಪೀಸ್ ಆಗುತ್ತೆ. ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು ಅವರು. ಇಲ್ಲಾಂದರೆ ಇಲ್ಲೇ ಬಂದರೆ ನಿಮಗೆ ವೀಕ್ ಡೇಸ್ ಬಂದರೆ ಸಿಗುತ್ತೆ, ಬಟ್ ವೀಕೆಂಡ್ ಬಂದರೆ ಸ್ವಲ್ಪ ಕಷ್ಟ. ಅವೈಲಬಲ್ ಇದ್ದರೆ ಕೊಡ್ತಾರೆ. ಅದು ಬಿಟ್ಟು ನಿಮಗೆ ಪ್ರೈವೇಟ್ ರೂಮ್ಸು ಸಿಗುತ್ತೆ, ಬಟ್ ಅವ್ರು ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ. ಬಾರ್ಗೈನ್ ಮಾಡಿದ್ರೆ 1000 ರೂಪಾಯಿ ಕೊಡ್ತಾರೆ. ಅಲ್ಲಿ ಹಾಟ್ ವಾಟರು ಅದೆಲ್ಲ ಬರುತ್ತೆ. ಬಟ್ ನಾನ್ AC ರೂಮ್ಸ್ಗೆ, AC ರೂಮ್ಸ್ಗೆಲ್ಲ ಜಾಸ್ತಿ 2-2.5 ಆ ಥರ ಇದೆ.
ಸೊ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ರೂಮ್ನ ತೊಗೋಬೋದು. ಇವಾಗ ಜಾಸ್ತಿ ಬಿಸಿಲಿಲ್ಲದೆ ಇರೋದ್ರಿಂದ ಸೊ AC ರೂಮ್ ಏನು ಅವಶ್ಯಕತೆ ಇಲ್ಲ. ಸೊ ಬೇಸಿಗೆಗಾಲದಲ್ಲಿ ಬಂದರೆ ಅವಾಗ ಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಇವಾಗ ಇಲ್ಲಿ ನದಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ತುಂಗಭದ್ರಾ ಹತ್ರ. ಸೊ ಬನ್ನಿ ಹೋಗಿ ನೋಡೋಣ ನೀರು ಹೆಂಗಿದೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ನಾವು ನದಿ ಹತ್ರ ಹೋಗೋ ದಾರಿ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಎಂಟ್ರೆನ್ಸ್ ಇದೆ ಅಲ್ವಾ, ಇಲ್ಲಿ ಪಕ್ಕ ಮಂಚಾಲಮ್ಮ ದೇವಸ್ಥಾನ ಇದೆ ಅಲ್ವಾ. ಸೊ ಇಲ್ಲಿಂದ ನಡ್ಕೊಂಡು ಸ್ವಲ್ಪ ದೂರ ಹೋಗ್ಬೇಕು. ಚಿಕ್ಕ ವಯಸ್ಸಲ್ಲಿ ಹಾಕ್ಸ್ಕೊತಾ ಇದ್ವಲ್ಲ ಮೆಹಂದಿ, ಎಷ್ಟು? 2 ರೂಪಾಯಿಗೆ ಒಂದಂತೆ. ನೋಡಿ ಮಕ್ಕಳೆಲ್ಲ ಹಾಕ್ಸ್ಕೊಂತವ್ರೆ. ಈ ವಯಸ್ಸಲ್ಲಿ ಇದ್ದಾಗೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದೀವಿ ಬಿಡಿ ನಾವು. ಇವಾಗ ಬೇಡ ಸಾಕು. ಬರ್ತಾ ಹಾಕ್ಸ್ಕೊಂತೀನಿ. ಬಟ್ ಅದು ಏನಾನ ಕೆಮಿಕಲ್ ಹಾಕಿರ್ತಾರೆ, ಹಾಕೋಬಾರ್ದು ಅನ್ಸುತ್ತೆ. ಬಟ್ ಮಕ್ಳಿಗೆ ಏನು ಮಾಡೋದು, ಕ್ರೇಜು, ಹಾಕ್ಸ್ಕೊಂತಾರೆ. ವಾಸನೆನೇ ಒಂಥರ ಬರ್ತಾ ಇದೆ. ಕುಕ್ಕೆನಲ್ಲಿ ನಾವು ಅಲ್ಲಿ ಇನ್ನೊಂದು ಆದಿಸುಬ್ರಹ್ಮಣ್ಯಗೆ ಹೋಗ್ತೀವಲ್ಲ, ಸೇಮ್ ಅದೇ ಥರ ಇದೆ ದಾರಿ. ಶಾಸ್ತ್ರ ಹೇಳ್ತೀರಾ? ನೋಡಿ ಗಿಣಿ ಇಟ್ಟಿದ್ದಾರೆ, ಶಾಸ್ತ್ರ ಎಲ್ಲ ಹೇಳ್ತಾರಂತೆ. ಇದು ಕಾರ್ಡೆಲ್ಲ ತೆಕ್ಕೊಟ್ಟು ಗಿಣಿ ಶಾಸ್ತ್ರ ಬರುವಾಗ ಬರ್ತೀವಿ. ಎಲ್ಲ ಗಿಣಿ ಇಟ್ಕೊಂಡಿದ್ದಾರೆ, ಗಿಣಿ ಶಾಸ್ತ್ರ ಹೇಳೋಕ್ಕೆ, ಆಮೇಲೆ ಗಿಣಿ ಜೊತೆ ಫೋಟೋ ತೆಕ್ಕೊಳ್ಳೋಕ್ಕೆ. ಇದೇ ನಾನು ಲಾಸ್ಟ್ ಟೈಮ್ ಬಂದಾಗ ಫೋಟೋ ತಗೊಂಡು ಒಂದು ಡಿಸೈನ್ಗೆ. ನಿಮ್ಗೆ ಗೊತ್ತಿಲ್ವಾ ಇದು? ನಮ್ಮ ಚಿಕ್ಕ ವಯಸ್ಸಲ್ಲಿ ಹಾಕ್ಸ್ಕೊತಾ ಇದ್ರಿ ಹುಡುಗಿರಿಗೆ, ಗೊತ್ತು, ನಿಮ್ಗೆ ಗೊತ್ತಿಲ್ಲ. ಮೆಹಂದಿ ಹಾಕೋರು ಎಷ್ಟೊಂದು ಜನ ಇದ್ದಾರೆ. ಮೆಹಂದಿ ಹಾಕೋರು ವ್ಯಾಪಾರ ಮಾಡೋರು ಬಿಡಿ, ಬೆಗ್ಗರ್ಸ್ ಎಷ್ಟಿದ್ದಾರೆ ಗೊತ್ತಾ? ಯಪ್ಪ ದೇವ, ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು, ದೊಡ್ಡವರೆಲ್ಲ ಒಂದು 5 ಜನ 10 ಜನ ಕೊಡ್ಬೋದು. ಹೆಜ್ಜೆಗೂ ಸಿಗ್ತಾ ಇರ್ತಾರೆ. ಸೊ ನಾನು ಮ್ಯಾಕ್ಸಿಮಮ್ ಒಂದು 5 ಜನ 10 ಜನ ಕೊಟ್ವಿ. ಎಲ್ಲರಿಗೂ ಕೊಡೋಕ್ಕಾಗುತ್ತೆ ಹೇಳಿ? ಹೌದು, ನೀರೇ ಇಲ್ಲ ನದಿನಲ್ಲಿ. ಎಷ್ಟು ಜನ ಇದ್ದಾರೆ ನೋಡಿ. ಸ್ನಾನ ಮಾಡಿಕೊಂಡು ನದಿನಲ್ಲಿ ಮುಳುಗಿ ದೇವ್ರ ದರ್ಶನಕ್ಕೆ ಹೋಗ್ತಾರೆ. ತುಂಗಭದ್ರಾ. ಸೊ ತುಂಗಭದ್ರಾ ನದಿ ಹತ್ರ ಬಂದು ಸ್ವಲ್ಪ ಹೊತ್ತು ಇದ್ದು ಇವಾಗ ಓಡ್ತಾ ಇದ್ದೀವಿ. ಮುಗೀತು, ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿದೆ. ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗ್ಬೇಕಿತ್ತು, ಬಟ್ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೀವೇನಾದರೂ ಬಂದರೆ ಮಿಸ್ ಮಾಡದೆ ಹೋಗಿ. ಆ್ಯಕ್ಚುಲಿ ನಾವು ಬಂದಿದ್ದು ಲೇಟ್ ಆಯ್ತಲ್ಲ, ಹಂಗಾಗಿ ನಾವು ಹೋಗೋಕ್ಕಾಗಿಲ್ಲ. ಸೊ ಇವತ್ತು ನಾವು ಓಡ್ತಾ ಇದ್ದೀವಿ, ಯಾಕಂದರೆ ಇಲ್ಲಿಂದಾನೇ ಆಲ್ಮೋಸ್ಟ್ 7-8 ಅವರ್ಸ್ ಟ್ರಾವೆಲ್ ಇದೆ, ಹಂಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಓಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಒಂದೇ ಒಂದು ಹಾಕಿ ಸಾಕು. ಅದೇ ಹಾಕಿ ಸಾಕು. ರಂಗೋಲಿ ಸಾಕು 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 ಅಷ್ಟೇ. ಇಲ್ಲ ಇಲ್ಲ ಬೇಡ ಬೇಡ, ನಾನು ಸುಮ್ಮನೆ ಹಾಕ್ಸ್ಕೊತಾ ಇರೋದು, ಜಾಸ್ತಿ ಬೇಡ, ಸಾಕು. ಏನದು ಕಲರು? ಬೆಲ್ಲ? ಇಲ್ಲ ಸಾಕು, ಹಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಚೆನ್ನಾಗಿದೆ. ಸ್ಕೈ ಫ್ರೆಂಡ್. ಇಲ್ಲೊಂದು ಸ್ಕ್ಯಾಮ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಈ ಕೆಲವರು ಇರ್ತಾರಲ್ಲ ಮಕ್ಕಳೆಲ್ಲ ಎತ್ಕೊಂಡು ಕಾಸು ಕೊಡಿ ಅಂತ ಬರ್ತಾರೆ. ಆಮೇಲೆ ಇಲ್ಲೇ ಅಕ್ಕಿ ಕೊಡಿಸಿ ಅಂತ ದಿನಸಿ ಅಂಗಡಿ ಹತ್ರನೇ ನಿಂತಿರ್ತಾರೆ. ಸರಿ ಹೋಗ್ಲಿ ಅಂತ ಕೊಡ್ಸೋಣ ಅಂತ ಹೋದರೆ 1 kg ಕೊಡಿಸಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ, 65 ರೂಪಾಯಿ ಆಯಿತು 1 kg. ಓಕೆ ಅಂತ ಕೊಡಿಸಿದ್ರೆ ಅಕ್ಕ 2 kg ಕೊಡಿಸಿ, ಆಯಿಲ್ ಕೊಡಿಸಿ, ಅದು ಕೊಡಿಸಿ, ಇದು ಕೊಡಿಸಿ ಅಂತಿದ್ದಾರೆ. ನನಗೆ ಕೋಪ ಬಂದೋಯ್ತು. ಆಯಿತು, ಒಂದು ಗ್ರೋಸರಿಲಿ ಇಷ್ಟೇ ಕೊಟ್ಬಿಡಿ, ಕಳಿಸ್ತೀನಿ ಅಂತ ಹೇಳಿದೆ. ಏನೋ ನಮ್ಮ ಕೈಲಾದಷ್ಟು ಕೊಡ್ತೀವಪ್ಪ. ಸ್ನಾನ ಮಾಡಿಸ್ಬಿಟ್ಟಿರ್ತಾರೆ. ಅಯ್ಯೋ ಗಾಡಿದವ್ರು. ಅಯ್ಯೋ 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 ಮಕಾಲ ಹಚ್ಕೊಂಡು. ಈ ಕಡೆ ಬಸ್ ಅಂದು ಅವರು ಎಣ್ಣೆ ಮೇಲೆ ಹೋಗಿದ್ಯಾ? ಸಿಡಿಯುತ್ತೆ.